ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರೇ, ಆಗಸ್ಟ್ ತಿಂಗಳು ಅತ್ಯಂತ ವಿಶೇಷವಾದ ಸಮಯ. ಈಗಷ್ಟೇ ಭಯಂಕರವಾಗಿರುವ ಅಮಾವಾಸ್ಯೆ ಸೂರ್ಯಗ್ರಹಣ ಮುಗಿದಿರೋದ್ರಿಂದ ಈ ರಾಶಿಯವರ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಒಟ್ಟಾರೆ ಆಗಸ್ಟ್ 13, 14, 15, 16 ಈ ತಾರೀಕಿನಂದು ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಈ ದಿನಗಳು ಸಾಮಾನ್ಯವಾದ ದಿನಗಳಾಗಿರೋದಿಲ್ಲ. ನಿಮ್ಮ ಜೀವನದಲ್ಲಿ ಇದು ಸಾಮಾನ್ಯವಂತೆ ಕಂಡರೂ ಕೂಡ ನಿಮ್ಮ ಮನಸ್ಸಿನೊಳಗೆ ಕೆಲವು ದೊಡ್ಡ ಬದಲಾವಣೆಗಳ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಈ ಸಮಯ, ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ, ನೀವು ಯಾರನ್ನು ನಂಬುತ್ತೀರಾ, ಯಾರ ಮಾತನ್ನು ಕೇಳುತ್ತೀರಾ ಮತ್ತು ಯಾವ ವಿಚಾರದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುತ್ತೀರಾ ಎಂಬುದು ಬಹಳ ಮುಖ್ಯವಾಗಿರುತ್ತದೆ. ಇದು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು. ದೊಡ್ಡ ದೊಡ್ಡ ದುರಂತಗಳು ನಡೆಯಬಹುದು. ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದು. ನೀವು ಅಪಘಾತಕ್ಕೆ ಒಳಗಾಗಬಹುದು ಅಥವಾ ಆಶ್ಚರ್ಯಚಕಿತರು ಕೂಡ ಆಗಬಹುದು. ಹಾಗಾದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆ ಯಾವ ಹಂತದಲ್ಲಿ ಪ್ರಾರಂಭವಾಗುತ್ತದೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷವನ್ನು ನಂಬೋದಾದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಹಳ ಮುಖ್ಯವಾದ ಮಾಹಿತಿ ಏನಂದರೆ, ಈ 4-5 ದಿನದಲ್ಲಿ ಒಂದು ರೀತಿಯ ಎಚ್ಚರಿಕೆಯ ಅವಧಿಯಾಗಿರುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಯಾವುದೇ ಅಪಘಾತ, ಯಾವುದೇ ಭೂಕಂಪ ಅಥವಾ ಯಾವುದೇ ಭೀಕರ ಪ್ರಕೃತಿ ವಿಕೋಪ ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮಗೆ ಒಂದು ಭೂಕಂಪದ ರೀತಿ ಭಾಸವಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ನಿಮ್ಮ ಜೀವನದಲ್ಲಿ ಇಲ್ಲದೇ ಇರುವಂತಹ ಎಲ್ಲ ಕನಸುಗಳು ನುಚ್ಚು ನೂರಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನಿಮ್ಮ ಕನಸುಗಳನ್ನು ನಂಬಿ ನಿಮ್ಮ ಕೆಲಸವನ್ನು ಮುಂದುವರಿಸಬೇಕು. ನೀವು ಧೈರ್ಯವಾಗಿ ಹೆಜ್ಜೆ ಇಡಬೇಕು. ನೀವು ನಂಬಿರುವಂತಹ ದೇವರು ಖಂಡಿತವಾಗಿ ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾವುದೇ ದೊಡ್ಡ ಘಟನೆಗಳು, ಕಷ್ಟಗಳು ಸಂಭವಿಸಿದರೂ ಕೂಡ ಅದು ನಿಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಎಚ್ಚರಿಕೆ, ಜಾಗರೂಕತೆ ಮತ್ತು ಧೈರ್ಯದಿಂದ ನಡೆದುಕೊಳ್ಳುವಂತಹ ಒಂದು ಸಂದೇಶವಾಗಿ ನೋಡಬೇಕಾಗುತ್ತೆ. ಆಗಸ್ಟ್ 13 ಕುಂಭ ರಾಶಿಯವರಿಗೆ ಮೊದಲನೇದಾಗಿ ಎದುರಾಗಬಹುದಾದ ದೊಡ್ಡ ಬದಲಾವಣೆ ನಿಮ್ಮ ಮನಸ್ಸಿನಲ್ಲೇ ನಡೆಯುತ್ತದೆ. ಇದು ಬಹಳ ದಿನಗಳಿಂದ ನೀವು ಯಾರೋ ಒಬ್ಬರ ಮಾತನ್ನು ನಂಬಿಕೊಂಡಿರಬಹುದು. ಆದರೆ ಆ ವ್ಯಕ್ತಿಯ ನಿಜವಾದ ಸ್ವಭಾವ ಬಗ್ಗೆ ನಿಮಗೆ ತಿಳಿದಾಗ ಅನುಮಾನಗಳು ಮೂಡಬಹುದು. ಯಾರಾದರೂ ನಿಮ್ಮ ಮುಂದೆ ಒಂದು ರೀತಿಯಾಗಿ ಮಾತನಾಡಿ ನಿಮ್ಮ ಬೆನ್ನ ಹಿಂದೆ ಇನ್ನೊಂದು ರೀತಿ ಮಾತನಾಡಿದರೆ ನಿಮಗೆ ಅನಿಸಬಹುದು. ಈ ದಿನದಲ್ಲಿ ತಕ್ಷಣ ಯಾರನ್ನ ಶತ್ರು ಎಂದು ನಿರ್ಧರಿಸಬೇಡಿ. ಒಂದು ಮಾತು ಕೇಳಿದ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ತೆಗೆದುಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಭಯವೇ ದೊಡ್ಡ ಸಮಸ್ಯೆಯಾಗಿ ಕಾಣಿಸಿಕೊಳ್ಬಹುದು. ಒಟ್ಟಾರೆಯಾಗಿ ಆಗಸ್ಟ್ 13, 14, 15, 16 ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಬದಲಾವಣೆ ಹಣಕಾಸಿನ ವಿಚಾರದಲ್ಲಾಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಮೂಲಕವಾಗಿರ್ಬೋದು, ಮನೆಯಲ್ಲಿ ಇರ್ತಕ್ಕಂಥ ತೊಂದರೆಗಳು ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಮೊದಲೇ ಬರೆದಿರ್ತಕ್ಕಂಥ ವಿಧಿಲಿಖಿತ. ಆದರೆ ಅದನ್ನೇ ನಂಬಿಕೊಂಡು ನೀವು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಅದನ್ನು ಬದಲಾಯಿಸಿಕೊಳ್ಳುವಂತಹ ಶಕ್ತಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಾಮರ್ಥ್ಯವನ್ನು ನೀವು ನಂಬಿ ನಿಮ್ಮ ಧೈರ್ಯವಾದ ಹೆಜ್ಜೆಯನ್ನು ಮುಂದೆ ಇಟ್ಟಾಗ ಎಲ್ಲ ರೀತಿಯ ಪರಿಸ್ಥಿತಿಗಳು ಕೂಡ ನಿಮಗೆ ಅತ್ಯಂತ ಸುಲಭವಾಗ್ತಾ ಹೋಗುತ್ತೆ. ಯಾರಾದರೂ ನಿಮಗೆ ದೊಡ್ಡ ಲಾಭದ ಭರವಸೆಯನ್ನು ನೀಡಬಹುದು. ಅದು ಹೊಸ ಕೆಲಸ, ಹೂಡಿಕೆ, ಸಾಲ ಅಥವಾ ವ್ಯವಹಾರಕ್ಕೆ ನಿಮ್ಮನ್ನು ಪ್ರೇರೇಪಿಸಬಹುದು. ಆದರೆ ಈ ದಿನದಲ್ಲಿ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ದಾಖಲೆಗಳನ್ನು ಓದಿ ಅಗತ್ಯವಿದ್ದರೆ ವಿಶ್ವಾಸಾರ್ಹ ವ್ಯಕ್ತಿಯ ಒಂದು ಸಲಹೆಯನ್ನು ಪಡೆದುಕೊಳ್ಳಿ. ಒಟ್ಟಾರೆಯಾಗಿ ನಿಮ್ಮ ಕೆಲವು ಭಾವನಾತ್ಮಕ ಕ್ಷಣಗಳು ಎದುರಾಗುತ್ತೆ. ಮನೆಯಲ್ಲಿ ಯಾರಾದರೂ ಕೇಳಿದ ಮಾತು ನೋವನ್ನು ಉಂಟು ಮಾಡುತ್ತೆ. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಕೊಂಡಂತಹ ವಿಷಯವು ಮತ್ತೆ ಚರ್ಚೆಗೆ ಬರಬಹುದು. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವಂತಹ ಭಾವನೆ ನಿಮಗೆ ಬಲವಾಗಿ ಕಾಡಬಹುದು. ಇದು ನಿಮ್ಮ ಮನಸ್ಸನ್ನು ಕುಗ್ಗಿಸಬಹುದು. ಆದರೆ ಈ 3-4 ದಿನವೂ ನಿಮ್ಮ ತಾಳ್ಮೆ ಬಹಳಷ್ಟು ಮುಖ್ಯ. ಧೈರ್ಯ ತುಂಬಾ ಅವಶ್ಯಕವಾಗಿರುತ್ತದೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಬಾರಿ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಮಾತಿಗೆ ಮಾತು ಬೆಳೆಸದೆ ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸುವುದು ಉತ್ತಮ. ಇನ್ನು ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ 3 ದಿನದಲ್ಲಿ ನಡೆಯುವಂತಹ ಘಟನೆಗಳು ಖಂಡಿತವಾಗಿ ಭಯಪಡಿಸುತ್ತದೆ. ಆದರೆ ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಕೆಲವರಿಗೆ ಒಂದು ಹಳೆಯ ಸಂಬಂಧ ಹೊಸ ಅರಿವು ಮೂಡಿಸಬಹುದು. ಕೆಲವರಿಗೆ ಉದ್ಯೋಗ, ವ್ಯಾಪಾರದ ವಿಚಾರದಲ್ಲಿ ದೊಡ್ಡ ದಾರಿ ಕಾಣಿಸಿಕೊಳ್ಳಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಸಿಹಿ ಸುದ್ದಿ ಸಿಗಬಹುದು. ಈ 4 ದಿನದಲ್ಲಿ ಕೇವಲ ಭಯದ ದಿನಗಳಾಗಿ ನೋಡಬಾರದು. ಬದಲಾಗಿ ನಿಮ್ಮ ಜೀವನದಲ್ಲಿ ಏನು ಬದಲಾಯಿಸಬೇಕು ಎಂಬುದನ್ನು ನೀವು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಬೇಕಾಗುತ್ತೆ. ಇನ್ನು ಕೆಲವರಿಗೆ ಭೂಮಿ ನಡುಗುತ್ತದೆ, ದೊಡ್ಡ ಭೀಕರ ಘಟನೆ ನಡೆಯುತ್ತದೆ ಎಂಬ ಮಾತುಗಳು ಕೇಳಿ ಭಯ ಬರಬಹುದು. ಆದರೆ ಅಂತಹ ಮಾತುಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಅಪಘಾತವಾಗಿರ್ಬೋದು ಅಥವಾ ನೀವು ನಂಬಿದಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಮ ವಿರುದ್ಧ ನಡೆಯುವಂತಹ ಜಗಳ, ಕಿರಿಕಿರಿ ಆಗಿರ್ಬೋದು, ನಿಮ್ಮ ಮನಸ್ಸನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡ್ಬೋದು. ನಿಮ್ಮ ಶತ್ರುಗಳ ಕಾಟದಿಂದ ನೀವು ನಕಾರಾತ್ಮಕವಾದ ಒಂದು ವಿವಿಧ ರೀತಿಯಾದಂತಹ ಒಂದು ತೊಂದರೆಗಳನ್ನು ಎದುರಿಸೋದಂತಾಗಿರಬಹುದು. ಆದ್ದರಿಂದ ಖಂಡಿತವಾಗಿ ಸ್ನೇಹಿತರೆ, ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.
ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯುತ ಆಯುಧ ಸಂದೇಶವಾಗಿ ಬಳಸಬೇಕಾಗುತ್ತದೆ. ಅದೇನೆಂದರೆ ಕುಂಭರಾಶಿಯವರೇ, ಇನ್ನು ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾದ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಭಯವಲ್ಲ, ನಿಮ್ಮ ವಿವೇಕ. ಯಾವುದಾದರೂ ನಿಮ್ಮನ್ನು ಹೆದರಿಸಲು ಪ್ರಯತ್ನಿಸಿದರೆ ನೀವು ಶಾಂತವಾಗಿದ್ದರೆ ನಿಮ್ಮ ಮಾತಿಗೆ ನೀವು ಬಲಿಯಾಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸಿದರೂ ಕೂಡ ನೀವು ತಾಳ್ಮೆಯಿಂದ ಉತ್ತರಿಸ್ತೀರಾ. ಅದರಿಂದಾಗಿ ನಿಮ್ಮ ಜೀವನಕ್ಕೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಕುಂಭರಾಶಿಯವರಿಗೆ ಒಂದು ಮಾತು, ಜೀವನದಲ್ಲಿ ಬದಲಾವಣೆ ಬಂದಾಗ ಅದು ಯಾವಾಗಲೂ ನಾಶದ ಸೂಚನೆಯಲ್ಲ. ಕೆಲವೊಮ್ಮೆ ಒಂದು ಬಾಗಿಲು ಮುಚ್ಚುವುದು ಮತ್ತೊಂದು ದೊಡ್ಡ ಬಾಗಿಲು ತೆರೆಯಲು ಕಾರಣವಾಗುತ್ತೆ. ಆದ್ದರಿಂದ ಆಗಸ್ಟ್ 13ರಿಂದ 16ರವರೆಗೆ ನಿಮ್ಮ ಮನಸ್ಸನ್ನು ಬಲವಾಗಿಟ್ಕೊಳ್ಳಿ. ಯಾರ ಮಾತಿಗೂ ಹೆದರಬೇಡಿ, ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಹೌದು ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಘಟನೆಗಳನ್ನು ನೀವು ಗಮನಿಸಿದ್ದೀರಾ. ಹೊರಗಿನಿಂದ ನೋಡಿದರೆ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸುತ್ತಿದೆ. ಆದರೆ ನಿಮ್ಮ ಮನಸ್ಸಿನ ಒಳಗೆ ಮಾತ್ರ ಒಂದು ಗೊಂದಲ, ಒಂದು ನಿರೀಕ್ಷೆ, ಇನ್ನೇನು ದೊಡ್ಡ ಬದಲಾವಣೆ ಆಗುತ್ತದೆ ಎಂಬ ಭಾವನೆ ಮೂಡಿ ಬರ್ಬೋದು. ಇದಕ್ಕೆ ಕಾರಣ ಆಗಸ್ಟ್ 13ರಿಂದ 14ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾಗಿರುವ ಬದಲಾವಣೆ ಆಗಿರ್ಬೋದು. ಈ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾಗುವ ಸಾಧ್ಯತೆ ಇದೆ. ನೀವು ಯಾರನ್ನು ನಂಬಬೇಕು, ಎಲ್ಲವನ್ನ ಕೂಡ ಕಂಡುಕೊಳ್ಳೋಕೆ ಸುಲಭವಾಗಿ ದಾರಿ ಸಿಗುತ್ತೆ. ಯಾರಾದರೂ ನಿಮಗೆ ಹಣವನ್ನು, ದೊಡ್ಡ ಲಾಭವನ್ನು ಭರಿಸುವಂತೆ ತಕ್ಷಣ ಮೋಸ ಮಾಡುವಂತಹ ಲಾಭದ ಹೂಡಿಕೆಗಳ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳಲ್ಲಿ ದೊಡ್ಡ ದೊಡ್ಡ ಬದಲಾವಣೆ. ಒಂದು ವಿಷಯವನ್ನು ಮಾತ್ರ ಮರಿಬೇಡಿ, ಈ 4-5 ದಿನಗಳು ನಿಮ್ಮ ಜೀವನದಲ್ಲಿ ಭೀಕರ ಘಟನೆ ಖಂಡಿತವಾಗಿ ನಡೆಯುತ್ತದೆ ಎಂದು ಭಯ ಪಡಬೇಡಿ. ಏಕೆಂದರೆ ಯಾವುದೇ ಘಟನೆಗಳು ನಡೆದಾಗ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಅದೇ ರೀತಿ ಯಾರ ಮಾತಿಗೂ ತಕ್ಷಣ ನಂಬಿಕೆ ಇಡಬೇಡಿ. ಹಣ, ಸಂಬಂಧ, ಭವಿಷ್ಯದ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಮನಸ್ಸನ್ನು ತಟ್ಟಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬಂದಾಗ ಅದನ್ನು ಸ್ವೀಕರಿಸುವಂತಹ ಶಕ್ತಿಯನ್ನು ಪಡೆದುಕೊಳ್ಬೇಕು. ಅದಕ್ಕೆ ಕೆಲವೊಂದಿಷ್ಟು ಪರಿಹಾರ ಮಾರ್ಗಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಆ ಒಂದು ಪರಿಹಾರಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು, ಶಕ್ತಿಯನ್ನು ಮತ್ತು ವಿಶೇಷವಾದ ಲಾಭವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಶತ್ರುಗಳು ಈಗ ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸ್ಬೋದು, ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಬಯಸ್ಬೋದು. ಆದರೆ ಯಾವುದಕ್ಕೆ ಹೆದರಬೇಡಿ. ನೀವು ತುಂಬ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣವನ್ನು ಹೊಂದಿದ್ದೀರಾ. ಬಹಳ ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಿಮ್ಮ ದೃಢವಾದ ನಿರ್ಧಾರಗಳಲ್ಲಿ ಲಾಭವನ್ನು ಗಳಿಸಿಕೊಳ್ತೀರಾ. ಅದಕ್ಕೋಸ್ಕರ ಕೆಲವರು ನಿಮ್ಮನ್ನು ನೋಡಿ ಅಹಂಕಾರಿಗಳೆಂದು ಭಾವಿಸಿ ಅಸೂಯೆ ಪಡ್ಬೋದು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಕೆಲವು ವಾತಾವರಣ ನಿಮ್ಮ ಪರವಾಗಿ ಇಲ್ಲದೆ ಇರ್ಬೋದು. ಯಶಸ್ಸು ಮತ್ತು ಮೆಚ್ಚುಗೆ ಬೇರೆಯವ್ರಿಗೆ ಇಷ್ಟವಾಗದೇ ಇರ್ಬೋದು. ನಿಧಾನವಾಗಿ ಇದು ಶತ್ರುತ್ವವಾಗಿ ಮಾರ್ಪಾಡ್ಬೋದು. ಅಂತಹ ಶತ್ರುಗಳಿಂದ ನಷ್ಟವಾಗುವಂಥ ಹಲವಾರು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೊದಲನೇದಾಗಿ ಪ್ರತಿಷ್ಠೆ ಮೇಲೆ ಪ್ರವಾಹವಾಗುವುದು, ಶತ್ರುಗಳ ಬಗ್ಗೆ ತಪ್ಪು ಮಾತುಗಳನ್ನು ಹರಡುವುದು. ಶತ್ರುಗಳು ನಿಮ್ಮನ್ನು ಖಂಡಿತವಾಗಿ ಕೆಳಗೆ ಇಳಿಯೋದಕ್ಕೆ ಮಾಡಬೇಕಾಗಿರುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ನಿಮ್ಮನ್ನು ಕುಗ್ಗಿಸೋಕೆ ಪ್ರಯತ್ನ ಮಾಡ್ತಾರೆ. ಬಂದಂಥ ಅವಕಾಶವನ್ನು ತಪ್ಪಿಸ್ತಾರೆ. ಅದರಿಂದಾಗಿ ನಿಮ್ಮ ಸ್ವಭಾವದಲ್ಲಿ ನೀವು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಈ ಸಮಯದಲ್ಲಿ ಮಾಡಬೇಕಾಗಿರುವಂತಹ ವಿಶೇಷವಾಗಿರ್ತಕ್ಕಂತಹ ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದು ಖಂಡಿತವಾಗಿ ನಿಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಆದಿತ್ಯ ಹೃದಯ ಮಂತ್ರವನ್ನು ಜಪಿಸೋದು ಮತ್ತು ಆಂಜನೇಯ ಸ್ವಾಮಿಗೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನೀವು ಆ ಒಂದು ವಿಶೇಷವಾಗಿ ಶನಿವಾರದ ದಿನ ಆಂಜನೇಯನ ದರ್ಶನವನ್ನು ಮಾಡಿದ್ರೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ, ಲಾಭ ಅನ್ನೋದು ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಕುಂಭರಾಶಿಯವರ ಬಾಳು ಬಂಗಾರವಾಗುತ್ತೆ. ಇನ್ನು ಮುಂದೆ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.